ಇದು ಇದು ತಮಗೆ ಅಂತಿಮ ಎರಡನೇ ಘಟ್ಟ. ಕರೆ. ಅಂತಿಮ ಘಟ್ಟದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆಯ ನಡುವಿನ ಫೈನಲ್ ಹಣಾಹಣಿ. ದಾವಣಗೆರೆ ತಂಡ ಬೇಗ ಅಂಕಣಕ್ಕೆ ಬರಬೇಕು, ಸಮಯ ಆಗ್ತಾ ಇದೆ. ಉತ್ತಮವಾದ ಸೆಣಸಾಟದೊಂದಿಗೆ ಈ ಪಂದ್ಯ ನಡೆಯುತ್ತೆ. ಎರಡು ಪಂದ್ಯಗಳು ಕೂಡ ಉತ್ತಮವಾದಂಥ ಸಾಧನೆಗೈದೆ, ಫೈನಲ್ ತಲುಪಿದೆ. ಯಾವುದು ಕಾಣಲ್ಲ. ಮಾರ್ಕರ್ ರವಿ ಎಲ್ಲೇ ಇದ್ರು ಆದಷ್ಟು ಬೇಗನೆ ಕಣದ ಬಳಿ ಬರಬೇಕು. ಗ್ರೌಂಡ್ ಮಳೆ ಮೂರ್ತಿ ಹಾಗೂ ರವಿ. ಮಹಾನಗರ ಪಾಲಿಕೆಗಳ ರಾಜ್ಯ ಮಟ್ಟದ ಮಹಾನಗರ ಪಾಲಿಕೆಗಳ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ದಾವಣಗೆರೆ ನಗರದಲ್ಲಿ ಅದ್ದೂರಿಯಾಗಿ ಆಯೋಜಿಸಿ ನಿನ್ನೆ ಮತ್ತು ಇಂದು ಅತ್ಯಂತ ಆಕರ್ಷಕವಾದ ಪಂದ್ಯಗಳನ್ನು ನಾವೆಲ್ಲ ವೀಕ್ಷಿಸಿದ್ದೇವೆ. ಇದು ಎರಡನೇ ದಿನದ ಅಂತ್ಯ. ಈಗಾಗಲೇ ದಾವಣಗೆರೆ ತಂಡದವರು ಕಣಕ್ಕೆ ಆಗಮಿಸುತ್ತಿದ್ದಾರೆ. ಪ್ರೇಕ್ಷಕರ ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕು. ದಾವಣಗೆರೆ ತಂಡದ ಎಲ್ಲ ಸದಸ್ಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಬೇಕು. ತಮ್ಮ ಪ್ರೋತ್ಸಾಹದ ಚಪ್ಪಾಳೆ ಅವ್ರ ಮೇಲೆ ಸದಾ ಇರಬೇಕು. ಈ ಒಂದು ಸರ್ವ ಕ್ರೀಡಾಕೂಟದ ರೂವಾರಿಗಳು ನಮ್ಮ ಮಾನ್ಯ ಆಯುಕ್ತರು ರೇಣುಕಾ ಮೇಡಮ್ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾದ ಇತಿಹಾಸ ಪುಟಗಳಲ್ಲಿ ಸೇರುವಂತಹ ಕ್ರೀಡಾಕೂಟವನ್ನು ದಾವಣಗೆರೆಯಿಂದ ಆಯೋಜನೆ ಮಾಡಿದ್ದೇವೆ. ತಂಡದ ನಾಯಕ ಯುಗಂಧರವರೊಂದಿಗೆ ತಂಡ ಇದೀಗ ಅಂಕಣಕ್ಕೆ ಬಂದಿದೆ. ಆಟಗಾರರೊಂದಿಗೆ ಲೈನ್ ಅಪ್ ಮಾಡಿ ಎರಡು ತಂಡದ ಆಟಗಾರರು ಚೀಫ್ ರೆಫರಿ ಟಾಸ್ ಮಾಡಿ. ದೇವರೊಣೆ ಅಲ್ಲ, ಈ ಕಡೆ ಬನ್ನಿ. ಒಂದು ತಂಡ ಈ ಕಡೆ ಬನ್ನಿ. ಈ ಒಂದು ಪಂದ್ಯವನ್ನು ವೀಕ್ಷಿಸಲು ಗ್ಯಾಲರಿಯಲ್ಲಿ ಮತ್ತು ಸುತ್ತಮುತ್ತ ಸಾವಿರಾರು ಜನಗಳ ವೀಕ್ಷಣೆಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪಂದ್ಯ ಅಂತಿಮ ಘಟ್ಟದ ಅಂತಿಮ ರೋಚಕ ಹಣಾಹಣಿಯ ಪಂದ್ಯ. ದಾವಣಗೆರೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆಗಳ ತಂಡಗಳ ನಡುವೆ ನಡೀತಾ ಇರತಕ್ಕಂತಹ ಅತ್ಯಂತ ರೋಚಕವಾದಂತಹ ಕಬಡ್ಡಿ ಪಂದ್ಯ. ಎರಡು ತಂಡದ ನಾಯಕರು ಲೈನ್ ಅಪ್ ಮಾಡಿ. ನಾಣ್ಯ ಚಿಮ್ಮುವಿಕೆಯಲ್ಲಿ ದಾವಣಗೆರೆ ತಂಡ ಜಯಶಾಲಿಯಾಗಿದ್ದಾರೆ. ಲೈನ್ ಮಾಡಿ. ಎರಡು ತಂಡದ ನಾಯಕರುಗಳು ತಮ್ಮ ಆಟಗಾರರೊಂದಿಗೆ ಲೈನ್ ಅಪ್ ಮಾಡಿ. ಎರಡು ತಂಡದ ಆಟಗಾರರು ಅತ್ಯಂತ ಚಾಕಚಕ್ಯತೆಯಲ್ಲಿ ಬಲಿಷ್ಠತೆಯನ್ನು ಹೊಂದಿರತಕ್ಕಂತಹ ಎರಡು ತಂಡಗಳು. ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು. ಮೈಸೂರು ನಗರ ಪಾಲಿಕೆಯ ನೌಕರ ತಂಡದ ಅಧ್ಯಕ್ಷರು ಈ ವೇದಿಕೆ ಬಳಿ ಇದ್ದಾರೆ. ದಯವಿಟ್ಟು ಅವರು ತಮ್ಮ ಆಟಗಾರರೊಂದಿಗೆ ಸೇರ್ಕೊಳ್ಳತಕ್ಕದ್ದು. ಮೈಸೂರು ನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷರು. ಈಗ ಮುಖ್ಯ ಅತಿಥಿಗಳಿಗೆ ತಂಡಗಳ ಪರಿಚಯ. ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ರೇಣುಕಾ ಮೇಡಮ್ ರವರಿಂದ, ಅವರ ಜೊತೆ ನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದ ಗೋವಿಂದರಾಜ್, ಪಾಂಡುರಾಜ್, ಬಸವರಾಜಯ್ಯ ಹಾಗೂ ಅಭಿಯಂತರರಾದ ಉದಯ್ ಕುಮಾರ್ ಅವರು ಸಹ ಎರಡು ತಂಡಗಳನ್ನು ಪರಿಚಯಿಸಿಕೊಳ್ಳಲಿದ್ದಾರೆ. ಈಗ ತೀರ್ಪುದಾರರ ಪರಿಚಯ.
ಈಗ ಮೈಸೂರು ತಂಡದ ಆಟಗಾರರ ಪರಿಚಯ. ಗ್ಯಾಲರಿಯಲ್ಲಿರ್ತಕ್ಕಂತಹ ಎಲ್ಲ ಪ್ರೇಕ್ಷಕರು ಗಣ್ಯರು ಅವರನ್ನ ಪರಿಚಯ ಮಾಡ್ಕೊಳ್ಳೋ ಸಮಯದಲ್ಲಿ ಹೃತ್ಪೂರ್ವಕವಾಗಿ ತಮ್ಮ ಜೋರಾದ ಕರತಾಡನವನ್ನು ಪ್ರದರ್ಶಿಸಬೇಕು, ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೋರ್ತಾ ಇದ್ದೇನೆ. ಧನ್ಯವಾದಗಳು ಆಯುಕ್ತರಿಗೆ. ಅತ್ಯಂತ ರೋಚಕ ಪಂದ್ಯಾವಳಿಗೆ ಸಾಕ್ಷ್ಯ ಆಗ್ತಿದೆ ದಾವಣಗೆರೆ. ಇದು ದಾವಣಗೆರೆ ಮಹಾನಗರ ಪಾಲಿಕೆಯ ವತಿಯಿಂದ ರಾಜ್ಯ ಮಟ್ಟದಲ್ಲಿ ನಡೆಸ್ತಿರುವಂತ ಪಂದ್ಯಾವಳಿಗಳು ಕೊನೆಯ ಹಂತ. ದಾವಣಗೆರೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆಗಳ ಕಬಡ್ಡಿ ಆಟಗಾರರ ತಂಡದ ಫೈನಲ್ ಪಂದ್ಯಾವಳಿಯನ್ನು ನಾವೀಗ ವೀಕ್ಷಣೆ ಮಾಡಲು ಸನ್ನದ್ಧರಾಗಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಂದ್ಯ ಪ್ರಾರಂಭವಾಗಲಿದೆ. ಅತ್ಯಂತ ರೋಚಕ ಘಟ್ಟವನ್ನು ತಲುಪಿರುವಂತಹ ಈ ಒಂದು ಫೈನಲ್ ಪಂದ್ಯಾವಳಿ ಘಟಾನುಘಟಿಗಳ ಸಮಕ್ಷಮದಲ್ಲಿ, ಸ್ಪರ್ಧಿಗಳ ಸಮಕ್ಷಮದಲ್ಲಿ, ಸಾವಿರಾರು ಜನಗಳ ಪ್ರೇಕ್ಷಕರ ಕಣ್ಗಾವಲಿನಲ್ಲಿ ನಡೀತಾ ಇರತಕ್ಕಂತಹ ರೋಚಕವಾದ ಪಂದ್ಯ ದಾವಣಗೆರೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ತಂಡ. ಫೋಟೋ ಸೆಷನ್ ಮುಗಿದ ನಂತರ ಪಂದ್ಯ ಪ್ರಾರಂಭವಾಗಲಿದೆ. ಹೈ ವೋಲ್ಟೇಜ್ ಪಂದ್ಯ. ಅಲ್ಲಿ ಎರಡೂ ತಂಡಗಳಿಗೂ ಕೂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಒಂದ್ಸರಿ ಕ್ಲಾಪ್ಸ್ ಹಾಕಿ, ದಯವಿಟ್ಟು ಎಲ್ಲರೂ ಒಂದ್ಸರಿ ಕ್ಲಾಪ್ಸ್ ಮಾಡಿ. ಈಗ ಮೈಸೂರು ತಂಡದ ಆಟಗಾರನಿಂದ ದಾಳಿ.
ಹಲೋ. ಅತ್ಯಂತ ರೋಚಕವಾದ ದಾಳಿ ಎದುರಾಳಿ ನಡೀತಾ ಇದೆ ದಾವಣಗೆರೆ ಹಾಗೂ ಮೈಸೂರು ತಂಡಗಳ ನಡುವೆ. ದಾಳಿಗೆ ತಕ್ಕ ಪ್ರತಿದಾಳಿ ತೋರ್ತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ. ದಾಳಿಯ ವೈಶಿಷ್ಟ್ಯತೆಯನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ದಾವಣಗೆರೆ ತಂಡದ ಸ್ಪರ್ಧಿ ದಾಳಿಗೆ ಇಳಿದಿದ್ದಾರೆ. ಅತ್ಯಂತ ಉತ್ತಮವಾದ ರೈಡ್ ಇತ್ತು. ಕಾದ್ ನೋಡಬೇಕು ಅಂಪೈರ್ ಅವರ ತೀರ್ಮಾನಕ್ಕೆ. ದಯವಿಟ್ಟು ಯಾರು ಕೂಡ ಮಾತಾಡಬಾರ್ದು, ರೆಫ್ರಿ ಇರ್ತಾರೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಕ್ರೀಡೋತ್ಸವ ಮಾಡ್ತಾ ಇದೀವಿ, ದಯವಿಟ್ಟು ಯಾರು ಕೂಡ ಮಾತಾಡಬಾರ್ದು ರೆಫ್ರಿಗಳನ್ನ ಬಿಟ್ಟು. ಹಲೋ, ರೆಫ್ರಿಗಳನ್ನ ಇಟ್ಟಿರೋದೇ ಇದೇ ಉದ್ದೇಶಕ್ಕಾಗಿ. ಎರಡು ತಂಡದವರು ಐಡಿ ಕೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಎಕ್ಸ್ಟ್ರಾ ಪ್ಲೇಯರ್ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಅವ್ರು ಕ್ಯಾಪ್ಟನ್ ಕೇಳ್ತಾರೆ. ದಯವಿಟ್ಟು ಆಟ ಶುರುವಾದ ಸಂದರ್ಭದಲ್ಲಿ ದಯವಿಟ್ಟು ಗೊಂದಲ ಎರಡು ಮಾಡ್ಕೊಳ್ಳಿ. ತಂಡದ ಆಟಗಾರರು ಐಡಿ ತಮ್ಮ ಐಡಿ ಕಾರ್ಡ್ಗಳನ್ನು ತೀರ್ಪುದಾರರಿಗೆ ತೋರಿಸತಕ್ಕದ್ದು. ಹಲೋ, ದಯಮಾಡಿ ಯಾವುದೇ ವಿಚಾರಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ದಯವಿಟ್ಟು ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಆಟ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ದಯವಿಟ್ಟು ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಆಟ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಇದೆ, ದಯವಿಟ್ಟು ಆಟಗಾರರಲ್ಲಿ ವಿನಂತಿ. ಆಟಗಾರರು ಐಡಿ ಕಾರ್ಡ್ ತೋರಿಸಿದರೆ ದಯವಿಟ್ಟು ಆಟವನ್ನು ತೀರ್ಪುದಾರ ಆಟವನ್ನು ಮುಂದುವರಿಸಿ. ಹಲೋ ಹಲೋ ಕೊನೆಯವರೆಗೂ ಕೇಳಬಹುದು. ದಯವಿಟ್ಟು ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಯಾರ್ದಾದ್ರೂ ಮೊಬೈಲ್ ಕಳೆದಿದ್ರೆ ದಯವಿಟ್ಟು ಇಲ್ಲಿ ಮೈಕ್ ಬಳಿ ಬಂದು ಆ ಮೈಕಿನ ಪೂರ್ಣ ವಿವರಗಳನ್ನು ಹೇಳಿ ಮೊಬೈಲನ್ನು ತೆಗೆದುಕೊಂಡು ಹೋಗತಕ್ಕದ್ದು. ಮಾಡ್ತೇನೆ, ಅನೌನ್ಸ್ ಮಾಡಿ. ಪ್ರೇಕ್ಷಕರು ಮೊಬೈಲ್ ಕಳೆದುಕೊಳ್ಳತಕ್ಕಂಥ ಪ್ರೇಕ್ಷಕರು ದಯವಿಟ್ಟು ಮೊಬೈಲ್ ಕಳೆದಿದ್ರೆ
ಅಲ್ಲಲ್ಲ ಅವರೇ ಹೇಳಿ ಯಾವ ಮೊಬೈಲ್ ಅಂತೇಳಿ ಕಳೆದುಕೊಂಡಾರು ಹೇಳ್ಬೇಕು ಯಾವ ಮೊಬೈಲ್ ಅಂತ. ದಯವಿಟ್ಟು ಮೊಬೈಲ್ ಕಳೆದುಕೊಂಡವರು ದಯವಿಟ್ಟು ಇಲ್ಲಿ ಬಂದು ದಯವಿಟ್ಟು ಬಿಟ್ಬಿಡಿ. ಅಂಪೈರ್ ವಿಷಲ್ ಹಾಕಿದ ತಕ್ಷಣ ಬಿಟ್ಟು ಬಿಡಬೇಕು. ದಯವಿಟ್ಟು ಆಟಗಾರರಲ್ಲಿ ಒಂದು ವಿನಂತಿ, ಹಲೋ, ಅಂಪೈರ್ ವಿಷಲ್ ಹಾಕಿದ ತಕ್ಷಣ ಬಿಟ್ಟು ಬಿಡಬೇಕು. ಯಾವುದೇ ಗೊಂದಲ ಬೇಡ. ರೆಫರಿ ಅವರು ಇದಕ್ಕೆ ಸರಿಯಾಗಿ ರೆಫರಿ ಅವರ ತೀರ್ಮಾನವೇ ಅಂತಿಮ ಇರ್ತದೆ. ಯಾವುದೇ ಗೊಂದಲ ಬೇಡ, ಯಾವುದೇ ಗೊಂದಲ ಸೃಷ್ಟಿಯಾಗೋದು ಬೇಡ. ಅಲ್ಲಪ್ಪ ಬೇಕಾದ್ರೆ ನೀನೇ ಇಟ್ಕೋ. ಹಲೋ, ದಯಮಾಡಿ ಸುಮ್ಮನೆ ಶಾಂತಿರಬೇಕು. ಮೊಬೈಲ್ ಯಾರು ಕಳ್ಕೊಂಡಿದ್ರೆ ವೇದಿಕೆ ಹತ್ರ ಬರಬೇಕು. ಮೊಬೈಲ್ ತಮ್ಮ ಜೇಬಲ್ಲಿ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ಯಾರ್ದಾದ್ರೂ ಮೊಬೈಲ್ ಕಳೆದಿದ್ರೆ ಮೈಕ್ ಹತ್ರ ಬನ್ನಿ. ದಯಮಾಡಿ ಪ್ರೇಕ್ಷಕರಲ್ಲಿ ವಿನಂತಿ, ತಮ್ಮ ಒಂದು ಮೊಬೈಲ್ ಯಾರಾದ್ರೂ ಕಳ್ಕೊಂಡಿದ್ರೆ ನೀವು ತಮ್ಮ ಜೇಬುಗಳನ್ನು ಚೆಕ್ ಮಾಡ್ಕೊಳ್ಳಿ, ಬ್ಯಾಗ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಅನೌನ್ಸ್ ಮಾಡೋದ್ರ ಇಲ್ಲಿ ಇದೆ. ಇರಪ್ಪ ಒಂದು ನಿಮಿಷ ಆಡಿಸ್ತಾರ ನೀವೇ. ರೆಫರಿಗಳು ತೀರ್ಮಾನ ಮಾಡಿದ ಮೇಲೆ ಮತ್ತೆ ಯಾರು ಕೂಡ ಗೊಂದಲಕ್ಕೆ ಈಡು ಮಾಡಿಕೊಡಬಾರ್ದು. ರೆಫರಿಗಳ ತೀರ್ಮಾನವೇ ಅಂತಿಮ ಇರ್ತದೆ. ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ, ತೀರ್ಪುದಾರರಿದ್ದಾರೆ, ಏನೇ ಸಮಸ್ಯೆಗಳು ಇದ್ರೂ ತೀರ್ಪುದಾರ ಬಗೆಹರಿಸ್ತಾರೆ. ದಯವಿಟ್ಟು ಪ್ರೇಕ್ಷಕರು ಯಾರು ಗ್ರೌಂಡ್ ಅಲ್ಲಿ ಹೋಗಬಾರ್ದು. ಪ್ರೇಕ್ಷಕರಲ್ಲಿ ಯಾರಾದರೂ ಮೊಬೈಲ್ ಕಳೆದುಕೊಂಡಿದ್ದಾರೆ ಅಂತವರು ಇಲ್ಲಿ ವೇದಿಕೆ ಬಳಿ ಬಂದು, ಈ ಮೈಕ್ ಬಳಿ ಬಂದು ತಮ್ಮ ಮೊಬೈಲ್ನ ಅಡ್ರೆಸ್ ಅನ್ನು ಹೇಳಿ ತೆಗೆದುಕೊಂಡು ಹೋಗತಕ್ಕದ್ದು. ಪ್ರೇಕ್ಷಕರಲ್ಲಿ ಉತ್ಸಾಹದ ಚಿಂತನೆ ಕಾಣ್ತಾ ಇದೆ. ಎಲ್ಲ ಕ್ರೀಡಾಪಟುಗಳು ನಮ್ಮವರೇ ಎಲ್ಲರನ್ನ ಪ್ರೋತ್ಸಾಹಿಸಿ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಸಾವಧಾನದಿಂದ ತಾಳ್ಮೆಯಿಂದ ಆಟ ನೋಡ್ಬೇಕು. ಬಹಳ ರೋಚಕ ಪಂದ್ಯ ಎರಡೂ ತಂಡದವರಿಂದ. ದಾಳಿಗೆ ಪ್ರತಿ ದಾಳಿ ನಡೀತಾನೆ ಇದೆ. ಮೈಸೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳ ಕಬಡ್ಡಿ ತಂಡದಿಂದ ಅತ್ಯಂತ ರೋಚಕ ಪಂದ್ಯಾವಳಿಗೆ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೇವೆ. ದಯವಿಟ್ಟು ಪ್ರೇಕ್ಷಕರು ಯಾರು ಕೂಗಬಾರ್ದು. ತೀರ್ಪುದಾರರಿಗೆ ಕಬಡ್ಡಿ ಕೇಳಲ್ಲ.
ಸಾವಧಾನ ಸಾವಧಾನ ಪ್ರೇಕ್ಷಕರು ದಯವಿಟ್ಟು ಸಾವಧಾನ. ಅಲ್ಲಿ ಕ್ಯಾಚಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ಸಾಗಿದ್ರ ರೈಡಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಯಾರದಾದ್ರೂ ಮೊಬೈಲ್ ಕಳೆದಿದ್ದಲ್ಲಿ ಇಲ್ಲಿ ಮೈಕ್ ಬಳಿ ಬಂದು ತಮ್ಮ ಮೊಬೈಲ್ ಹೆಸರನ್ನು ಹೇಳಿ ತೆಗೆದುಕೊಂಡು ಹೋಗತಕ್ಕದ್ದು. ಆರಂಭಿಕ ಹಂತದಲ್ಲಿ ಮೈಸೂರು ತಂಡ ಪ್ರತಿ ದಾಳಿಯನ್ನು ನಡೆಸಿದ, ಈಗ ದಾವಣಗೆರೆ ತಂಡ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ವಿಜಯ್ ಕುಮಾರ್ ರೈಡಿಂಗ್ ವಿಭಾಗದಲ್ಲಿ ಈಗ ವಿಜಯ್ ಕುಮಾರ್ ರೈಡಿಂಗ್ ಅನ್ನು ಮುಂದುವರೆಸಿದ್ದಾರೆ. ಅಲ್ಲಿ ಕ್ಯಾಚಿಂಗ್ ಪ್ರಕ್ರಿಯೆ, ಅಲ್ಲಿ ಉತ್ತಮ ರೈಡಿಂಗ್ ಅನ್ನು ಮಾಡಿದ್ರು ವಿಜಯ್. 1 ಪಾಯಿಂಟ್ಸ್ ಕಬಳಿಕೆ ಆಗ್ತಾ ಇದೆ. ಮತ್ತೆ ರೈಡಿಂಗ್ ಇಳಿಸಿದ್ದಾರೆ. ಈ ಬಾರಿ ಮತ್ತೆ ರೈಡಿಂಗ್ ಯಶಸ್ವಿ ಆಗ್ತಾ ಇದೆ. ದಾಳಿಗೆ ಪ್ರತಿ ದಾಳಿ ನಡೀತಾ ಇದೆ. ಮನೋಜ್ ಉತ್ತಮ ಮಾಡ್ಕೊ ತೀರ್ಪುದಾರರು 1 ಅಂಕಗಳನ್ನು ಕೊಟ್ಟಿದ್ದರಿಂದ ಮೈಸೂರು ತಂಡದ ಆಟಗಾರರು ಇಬ್ಬರು ಹೊರಗಡೆ ಹೋಗಿದ್ದಾರೆ. 2 ಪಾಯಿಂಟ್ಸ್. ಅಲ್ಲಿ ಮತ್ತೆ ವಿಜಯ್ ಕುಮಾರ್ ಮೈಸೂರು ಪರವಾಗಿ ಈಗ ರೈಡಿಂಗ್ ವಿಭಾಗದಲ್ಲಿ ಅದ್ಯಾವ ರೀತಿಯ ಕ್ಯಾಚಿಂಗ್ ಪ್ರಕ್ರಿಯೆ. ಈಗ ವಿಜಯ್ ಕುಮಾರ್ ರೈಡಿಂಗ್ ವಿಭಾಗದಲ್ಲಿ ಅಲ್ಲಿ ಕ್ಯಾಚಿಂಗ್ ಪ್ರಕ್ರಿಯೆ ನಡೀತಾ ಮೈಸೂರು 8 ಅಂಕಗಳನ್ನು, ದಾವಣಗೆರೆ 11 ಅಂಕಗಳನ್ನು ಪಡೆದಿದ್ದು 3 ಅಂಕಗಳಿಂದ ದಾವಣಗೆರೆ ತಂಡದವರು ಮುಂದಿದ್ದಾರೆ. ಇನ್ನು ಆಟ ನಡೆಯಬೇಕಾಗಿದೆ. ಅಲ್ಲಿ ಮೈಸೂರು ದಾವಣಗೆರೆ ಈಗ ಯುಗಾಂತ್ ರೈಡಿಂಗ್ ವಿಭಾಗದಲ್ಲಿ ಅಣ್ಣ ಆ ಮೂಲಲ್ಲಿರೋ ಸ್ವಲ್ಪ ಆ ಕಡೆ ಇರೋ ಕೇಳೋರಿ. ಈ ಬಾರಿ ಈ ಕಡೆ ಬನ್ನಿ. ಕ್ರೀಡಾಂಗಣದ ಗೇಟಿನ ಮುಂಭಾಗದಲ್ಲಿರ್ತಕ್ಕಂಥ ವಾಹನಗಳನ್ನು ತೆಗಿಬೇಕಾಗಿ ವಿನಂತಿ. ಈಗ ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯರಾದ ಶ್ರೀಮತಿ ಪ್ರಭಾ ಮೇಡಮ್ ರವರು ಬರ್ತಾ ಇದ್ದಾರೆ. ಗೇಟಿನ ಮುಂಭಾಗದಲ್ಲಿರತಕ್ಕ ವಾಹನಗಳನ್ನು ತೆಗಿಬೇಕಾಗಿ ವಿನಂತಿ. ಕೊಡಬೇಡ ಕೇಳ ಶೋಲ್ಡರ್ ಬಿಚ್ಕೊಂತೇನ. ಅಣ್ಣ ಸ್ವಲ್ಪ ಗಾಳಿ ಬಿಡಿ, ಪ್ಲೇಯರ್ಸ್ಗೆ ಎಲ್ಲ ಸುತ್ತೋರಿ ಬೇಡಿ, ಗಾಳಿ ಬಿಡಿ. ಬಿಚ್ಕೊಂಡೈತಿ, ಬಿಚ್ಕೊಂಡಿದ್ರೆ ಕೂರ್ಸ್ಕೋಬೋದು ಹಂಗೆ. ಪವರ್ ಹಾಕಿ ಎತ್ತಿದ್ಕೋದ್ನ ಇಲ್ಲ ಕೂರ್ಸ್ಕೊಂಡ. ಉಚ್ಕೊಂಡಿತ್ತ. ಅಲ್ಲಿ ಉತ್ತಮ ಕ್ಯಾಚಿಂಗ್ ಪ್ರಕ್ರಿಯೆ ನಡೀತಾ ಇದೆ ಮೈಸೂರು ತಂಡದ ಪರವಾಗಿ.
ಅಲ್ಲಿ ಮತ್ತೆ ರೈಟ್ ಗಿಳಿತಿದ್ದಾರೆ ಉಲ್ಲಾಸ್ ಉತ್ತಮ ದಾಳಿಕಾರ ನೀಳ ಕಾಯದ ವ್ಯಕ್ತಿ ಈ ಬಾರಿ ರೈಡಿಂಗ್ ಬೆಳೆದ ಪ್ರಯತ್ನ ಉಲ್ಲಾಸ ಕ್ಯಾಚಿಂಗ್ ಪ್ರಕ್ರಿಯೆ ನಡೀತಾ ಇದೆ ದಾವಣಗೆರೆ ಆಟಗಾರರಿಂದ. ಮತ್ತೆ ದಾವಣಗೆರೆ ತಂಡ ರೈಡಿಂಗ್ ವಿಭಾಗದಲ್ಲಿ ಸಾಗ್ತಾ ಇದೆ. ಈ ಬಾರಿ ಮತ್ತೆ ಕ್ಯಾಚಿಂಗ್ ಪ್ರಕ್ರಿಯೆ ಮೂಮೆಂಟ್ಸ್ ಇಲ್ಲ. ದಾವಣಗೆರೆ ಪ್ರತಿರೋಧವನ್ನು ತೋರಿಸ್ತಾ ಇದೆ ಮೈಸೂರು ತಂಡ. ವಿನಯ್ ಈಗ ರೈಡರ್ ಸ್ಥಾನದಲ್ಲಿ ರೈಡಿಂಗ್ ಭಾಗದಲ್ಲಿ ವಿನಯ್ ಮತ್ತೆ ಸಚಿನ್ ಈಗ ರೈಡಿಂಗ್ ಭಾಗದಲ್ಲಿ ಕೈನೂ ಬಿಚ್ಚಲ್ಲ ಕಾಲು ಬಿಚ್ಚಲ್ಲ. ಯಾವುದೇ ಪ್ರತಿರೋಧವನ್ನು ತೋರಿಸ್ತಾ ಇಲ್ಲ. ಕೈ ಬಿಚ್ಚಲ್ಲ ಕಾಲು ಬಿಚ್ಚಲ್ಲ. ಒಡಿ ಒಡಿ ಉಲ್ಲಾಸ್ ಈ ಬಾರಿ ರೈಡಿಂಗ್ ಇಳಿತಿದಾರ. ಇಲ್ಲ ನಮ್ಮಳ ಬಿಡ್ಕೊಂಡವ್ರ ಬೋನಸ್ಸಿಗೆ ಬಿಟ್ಕೊಂಡ ಕರೆಕ್ಟ್ ಆಯ್ತು. ಬೋನಸ್ಸಿಗೆ ನಿಂತಿದ್ದಾರೆ. ಸೆಂಟರ್ ಹೊಡಿಬೇಕು. ತಮ್ಮ ರೈಡಿಂಗ್ ಪ್ರಕ್ರಿಯೆ ನಡೀತಾ ಇದೆ ಉಲ್ಲಾಸ್ ಅವರಿಂದ. ಹೌದು ಆಗ್ಲೇ ಕಡಿಮೆ ಆಯ್ತು. ಅಲ್ಲಿ ಯಾವುದೇ ಕ್ಯಾಚಿಂಗ್ ಕಬಳಿಕೆ ಕಂಡು ಬರ್ತಾ ಇಲ್ಲ. ಈ ಬಾರಿ ಸ್ಟ್ರಗಲ್ ಬಿಡ್ರಪ್ಪ. ಅಲ್ಲಿ ರೆಫ್ರಿಗಳು ವಿಜಲ್ ಹೊಡೆದ ನಂತರ ಎರಡು ತಂಡಗಳ ನಡುವೆ ಕಾದಾಟ ಭರ್ಜರಿ ಕಾಳಗ ನಡೀತಾ ಇದೆ ಮೈಸೂರು ಹಾಗೂ ದಾವಣಗೆರೆ. ಈಗ ಮಧ್ಯಂತರ 11-12 ದಾವಣಗೆರೆ ಪರವಾಗಿದೆ. ದಾವಣಗೆರೆ 12 ಮೈಸೂರು 11. ಇನ್ನೂ ಅರ್ಧ ಆಟ ನಡೆಯಬೇಕಾಗಿದೆ. ಹಾಫ್ ಸೆಷನ್ ಮುಕ್ತಾಯವಾಗ್ತಾ ಇದೆ. ಇನ್ನು ಅರ್ಧ ಸೆಷನ್ ಈಗ ಮುಂದುವರಿಕೆನ ಕಂಡುಕೊಳ್ತಾ ಇದೆ. ಆ ಕಡೆಯಿಂದ ಈ ಕಡೆ ಅದರಲ್ಲಿ ಬದಲಾಗ್ತಿದ್ದಾರೆ. ಮೈಸೂರು ಒಂದೆಡೆ ಆದ್ರೆ ಇನ್ನೊಂದೆಡೆ ದಾವಣಗೆರೆ. ಹನ್ನೆರಡು ಅಂಕ ಕಳಿಸ್ಕೊಂಡ್ರೆ ಮೈಸೂರು 11 ಅಂಕಗಳನ್ನ ಕಳಿಸ್ಕೊಳ್ತಾ ಇದೆ. ಅಲ್ಲಿ ಮೊದಲ ಸೆಷನ್ ಮುಕ್ತಾಯವಾಗ್ತಾ ಇದೆ. ಈಗ ಸೆಕೆಂಡ್ ಹಾಫ್ ಎರಡನೇ ಸೆಷನ್ ಆರಂಭವನ್ನು ಕಂಡುಕೊಳ್ತಿದೆ. ಹಿಂದಕ್ಕೆ ಬರ್ರಪ್ಪ ಹುಡುಗರ. ಸೆಕ್ಷನ್ ಶಂಕರ್ ಅಣ್ಣ ಬೇಡ ಅಲ್ಲೇ ಕೇಳ್ಬಿಟ್ಟ ನಾನು ನಿಮ್ಮ ಕಾಮೆಂಟ್ರಿ.
ದಯವಿಟ್ಟು ಕಾಲಾವಕಾಶ ಕಡಿಮೆ ಇದೆ. ತೀರ್ಪುದಾರರು ಪಂದ್ಯವನ್ನು ಪ್ರಾರಂಭಿಸಿ. ದಯವಿಟ್ಟು ಎರಡೂ ತಂಡದ ಆಟಗಾರರು ಬನ್ನಿ. ತೀರ್ಪುದಾರರ ತೀರ್ಮಾನ. ಅಣ್ಣ ಏನಂತೆ ದೇವಣ್ಣ ಏನಂತೆ ಮಹಾರಾಷ್ಟ್ರಗಳ ನೌಕರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕಬಡ್ಡಿ ಫೈನಲ್ ಪಂದ್ಯ ಆಟ ಈಗ ಮೊದಲ ಹಾಫ್ ಸೆಷನ್ ಮುಕ್ತಾಯ ಕಂಡುಕೊಳ್ತಾ ಇದೆ. ಅಲ್ಲ ಎಲ್ಲಿ ಇನ್ನೊಂದು ಸೆಷನ್ ಬಾಕಿ ಉಳಿತಾ ಇದೆ. ಅಲ್ಲಿ ರೈಡಿಂಗ್ ವಿಭಾಗದಲ್ಲಿ ರೆಡಿಗೆ ಉತ್ತಮ ರೈಡಿಂಗ್ ಅನ್ನು ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ಕ್ಯಾಚ್ ಕಬಳಿಕೆ ಈಗ ಉತ್ತಮ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಮೈಸೂರು ಆಟಗಾರಿಗೆ. ಅಲ್ಲಿ 1 ಅಂಕ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ವಿನಯ್ ಈಗ ರೈಡಿಂಗ್ ವಿಭಾಗದಲ್ಲಿ ಮೈಸೂರು ಪರವಾಗಿ ಯಾರಣ್ಣ? PDR ಮಾಂತೇಶ್ವರ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತಿಸಿ ಅವ್ರನ್ನ ಆಸನದಲ್ಲಿ ಉಳಿಸ್ಬೇಕಾಗಿದೆ. ದಯವಿಟ್ಟು ದಾವಣಗೆರೆ ತಂಡದ ಹಿಂಭಾಗದಲ್ಲಿ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಹಿಂದಕ್ಕೆ ಸರಿಸ್ಬೇಕಲ್ಲಿ ಸರ್. ಆರಕ್ಷಕರು ಅವ್ರು ಹಿಂದಕ್ಕೆ ಸರಿಸಿ ಸರ್. ಅಲ್ಲಿ ಔಟ್ ಆದ್ರೆ ಕೂರಕ್ಕೆ ಜಾಗ ಇಲ್ಲ. ಅಲ್ಲಿ ಉಲ್ಲಾಸ ಉತ್ತಮ ಕ್ಯಾಚಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಉಲ್ಲಾಸ್ ಈಗ ಉತ್ತಮ ಕ್ಯಾಚಿಂಗ್ ಅನ್ನು ಪಡ್ಕೊಂಡ್ರು. ಅಲ್ಲಿ ತಂಡಕ್ಕೆ 1 ಅಂಕ ದಾಖಲಾತಿಯನ್ನು ಕಂಡುಕೊಂಡಿದ್ದ. ಮತ್ತೆ ವಿನಯ್ ಹನ್ನೊಂದಿತ್ತಪ್ಪ ಹಾಫ್ ಟೈಮಿಗೆ ಈಗ 2 ತಗೊಂಡಿದ್ದೀರಾ. 13 12 1 ಪಾಯಿಂಟ್ 11 12 ಇತ್ತಪ್ಪ. ನೀನು ಆಡಪ್ಪ, ನೀನು ಸ್ಕೋರ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾವು ಕಬಡ್ಡಿ ಪ್ಲೇಯರ್ಸ್ ಸ್ಕೋರ್ ಆಗ್ತಾ ಇರೋದು. ಈ ಬಾರಿ ಯುಗಾಂತ್ ರೈಡಿಂಗ್ ವಿಭಾಗದಲ್ಲಿ ಬೇಡ ಗುರು ಅಯ್ಯಯ್ಯೋ. ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಅದು ಬೋನಸ್ ಅಲ್ಲ. ಟೆಕ್ನಿಕಲ್ ಪಾಯಿಂಟ್ ಅದು. 13 ಅಂಕಗಳು ಸಮನಾಗಿದೆ. 13 ಬಲಗೊಳ್ತಾ ಇದೆ. ಟೆಕ್ನಿಕಲ್ ಪಾಯಿಂಟ್. ಡಬಲ್ ರೈಡಿಂಗ್ ಮಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್. ಮತ್ತೆ ಉಲ್ಲಾಸ್ ಭಾಗದಲ್ಲಿ ಅಲ್ಲಿ ಉಲ್ಲಾಸ್
ಹುಡುಕಿದ ಮತ್ತೆ ಮ್ಯಾಚ್ ದೇವ ಹಾ ಅಣ್ಣ ಎರಡು ಹಲೋ ಅಣ್ಣ 14 ಹಲೋ ಅಲೆ ಅಲ್ಲಿ 14 6 ಅಂಕಗಳಿಂದ ಮೈಸೂರು ತಂಡ ಮುಂದಿದೆ. ಇನ್ನು ಆಟ ನಡೆಯಬೇಕಾಗಿದೆ. ದುಡುಕಿದ ಮುಟ್ಟಿಲ್ಲ ಹಲೋ ಪಾಪ ಬಿಡ್ರಣ ಸಾಕು ಬಿಡ್ರಣ ಅಣ್ಣ ಔಟ್ ಒಪ್ಕೊಂಡ್ರು ಬಿಡ್ರಣ. ನೋಡ್ದಾ ಸ್ವಂತ ಅಣ್ಣ ತಂದಿರ್ತಾರ ಇದಾರೆ. ಹಿಂಗಿರ್ಬೇಕು ಆಟದಲ್ಲಿ. ನೋವಾದ್ರೆ ನೀವು ಆಗ್ಬೇಕು, ನಿಮಗೆ ನೋವಾದ್ರೆ ಅವ್ರು ಆಗ್ಬೇಕು. ಹಿಂಗಿರ್ಬೇಕು. ಈಗ ಸ್ವಲ್ಪ ಸಮಯ ಜಾಸ್ತಿ ಹಾಕ್ಯಾರಿಲ್ಲ ಅಂತ ಅಣ್ಣ ಸ್ವಲ್ಪ ನೀವು ಕುತ್ಕೊಳ್ರಣ್ಣ. ಇಲ್ಲಿ ಹೆಣ್ಮಕ್ಳಿಗೆ ಕಾಣ್ತಾ ಇಲ್ಲ ಇಲ್ಲಿ ಅಣ್ಣ. 7 ಜನನು ಕಾಣ್ತಾರಣ್ಣ ನಮಗೆ ಇಲ್ಲಿ. ನೀವು ಕುತ್ಕೊಳ್ರಣ್ಣ. ಇಲ್ಲಿ ನೀವು ಕುತ್ಕೊಂಡಿಲ್ಲ ನಮಗೆ 3 ಜನ ಕಾಣೋದಿಲ್ಲಿ. ದಾವಣಗೆರೆ ಟೀಮ್ ಅವ್ರು ಇದು ಹಿಂದೆಗಡೆ ಇರೋರು ಅಣ್ಣ. ನಿಮಗೆ ಹೇಳ್ತಿರೋದು ದಾವಣಗೆರೆ ಟೀಮ್ ಅವ್ರು ಹಿಂದೆಗಡೆ ಇರೋರು ಎಲ್ಲ ಕೂರಣ್ಣ. ಮತ್ತೆ ಸಗಣಿ ಸಾರಿಸ್ತಾ ಇದ್ದಾರೆ. ಸಾಕ್ಬಿಡ ರವಿ ಐತೆ ಅದು. ಉಲ್ಲಾಸ್ ಅವ್ರು ನೋಡ್ತಿದ್ರೆ ಸೇಮ್ ಗಿಲ್ಲಿ ತರ ಕಾಣ್ತಾ ಇದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆ ತರ ಕಾಣ್ತಾ ಇದ್ದಾರೆ ಉಲ್ಲಾಸ್ ಅವ್ರು ನೋಡಿದ್ರೆ. ಮಗು ಮುಖದ ಸರ್ದಾರ ಬಂದ್ರು ವಿನಯ್ ಗೌಡ.
ನೋಡ್ರಿ ಎಲ್ಲರೂ ಪುನೀತಿನ ಆಕಾರ ಇದೆ ಮುಖದಲ್ಲಿ ವಿನಯ್ ಅವರಿಗೆ. ನೋಡ್ದಾ ವಾಪಸ್ ಹೋದ್ರು ಸ್ಮೈಲಲ್ಲೇ ಹೋಗ್ತಾರೆ. ರೇ 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 ವಿನಯ್ ಅವ್ರು ನೋಡ್ರಿ, ಹೇಳಿಲ್ಲ ನಗುಮುಖದ ಸರ್ದಾರ್ ಅವರು. ಡಿಟ್ಟು ಪುನೀತ್ ರಾಜ್ಕುಮಾರ್ ತರ ಇದ್ದಾರೆ ಮಖದಲ್ಲಿ ಮುಖದ ಒಡೆಯ. ಸೇಮ್ ಪಾಚಿ ತರ ಕಾಣ್ತಾ ಇದಾರೆ ನೋಡ್ರಿ ರೈಡರು. ಹೆಂಗೆ ಯಾರ ಕೈಗೂ ಸಿಗಲ್ಲ ಅಲ್ಲ. ಹಲೋ ಏ ಪಾಚಿ ಪಾಚಿ ತರ ಇದಾರೆ ನೋಡ್ರಿ, ಕೈ ಸಿಗ್ತಾರ ಅವರು ಜಾರ್ತಾರ ಹಂಗೆ. ಟೈಮ್ ಔಟ್ ಓವರ್ ದಾವಣಗೆರೆ. ಎರಡು ಫಸ್ಟಿಗೆ ಒಂದು ತಗೊಂಡ್ರು. ಅಣ್ಣ ಸ್ವಲ್ಪ ಹಿಂದೆ ಬರೋಣ. 5 ನಿಮಿಷ ಇದ್ದಾಗ ಹೇಳ್ತಾರ ಅವ್ರೆ. ಅಣ್ಣಪ್ಪ ಅವರು Bothadi captain Lord Prime Minister go. ಅಣ್ಣಪ್ಪ ಅವರು 24 ಮೈಸೂರು ಪರವಾಗಿದೆ. ಅವರೇ ಆಚೆ ಹೋಗ್ಬಿಟ್ರು. ಸ್ವಂತ 25 ತಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದ 14. ಅಣ್ಣಪ್ಪ ಅವರಿಗೆ ಏನು ಮಾಡಕ್ಕಾಗಲ್ಲ, ಸ್ವಂತ ತಮ್ಮನ್ನ ಮನೆಯಿಂದ ಆಚೆ ಹಾಕ್ತ. ನಾನು ಹೇಳ್ದೆ ಕಣ್ರಿ, ಪಾಚಿ ಕಣ್ರಿ, ಅವನು ಸಿಗಲ್ಲ ಕಣ್ರಿ, ಅವನು ಪಾಚಿ ಪಾಚಿ ಅವನು ಯಾರ್ದಂಗ್ ಕಣ್ರಿ, ಎಲ್ಲರೂ ಸಿಗಲ್ಲ. ದಾವಣಗೆರೆಯಲ್ಲಿ ಮಾತಲ್ಲೂ ಬೆಣ್ಣೆನೆ ಪ್ರೀತಿಯಿಂದ ಕೊಟ್ರೆ ಬೆಣ್ಣೆ ಕೊಡ್ತಾರೆ ಮನೆ ಕರ್ಕೊಂಡು ಹೋಗಿ. ನೋಡ್ರಿ ಯಾರ ಕೈಲೂ ಸಿಗ್ತಾ ಇಲ್ಲ, ಎಲ್ಲಾರ ಕಾಲು ಬೆಣ್ಣೆ ತರ ಜಾರ್ತಾ ಇದೆ. ದಾವಣಗೆರೆಯವ್ರದ್ದು ಅವ್ರದ್ದು ಎಲ್ಲ ಜಾರ್ತಾ ಇದೆ, ಅಂದ್ರೆ ಕಾಲಿಡಿಯಕ್ಕೆ ಹೋದ್ರೆ ಜಾರ್ತಾ ಇದೆ. ನಾನಾ ನೀನಾ ನಾನಾ ನೀನಾ ನಾನಾ ನೀನಾ ಅನ್ನೋ ಆಟದಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ ಈ ಇಲಾಖೆ ಕೂಡ ಹಿಂಗಾಡತ್ತ ಅಂತ ಯಾರು ಕೂಡ ಗೆಸ್ ಮಾಡಿರ್ಲಿಲ್ಲ, ಹೌದಲ್ಲ? ಯಾ IPL ನೋಡ್ರಿ ನೋಡ್ರಿ ಒಲಿಂಪಿಕ್ಸ್ ಅಲ್ಲೂ ಈ ತರ 4 ನಿಮಿಷಗಳ ಮಾತ್ರ. 29-14. ಶ್ರೀಧರ್ ಅವರು ಪಾಪ ಏನು ಮಾಡಕ್ಕಾಗಲ್ಲ, ಮನೆಯಿಂದ ಆಚೆ ಉಳಿದಿದ್ದಾರೆ, ಮತ್ತೆ ಬ್ಯಾಕಪ್ ಮಾಡ್ತಾರೆ. ಏ ನಾಯಿ ಈ ಕಡೆ ಬಾ, ನಾಯಿ ಈ ಕಡೆ ಬಾ, ಹಾಲಿದೆ. ಅಂಪೇರ್ ಇದ್ದಾರೆ, ಕೊಡ್ತಾರೆ, ಯಾರು ಗಲಿಬಿಲಿ ಮಾಡ್ಕೋಬೇಡಿ, ಅಂಪೇರ್ ಇದ್ದಾರೆ. ನಗುಮುಖದ ಒಡೆ ವಿನಯ್ ಅವರು ಸಮಾಧಾನ, ಅಂಪೇರ್ ಇದ್ದಾರೆ, ಕೊಡ್ತಾರೆ. ಯಾಕೆ ಮನೆಯಿಂದ ಆಚೆ ಬಂದಿದ್ದೀರಾ? ನಿಮ್ಮ ಮನೆಯಿಂದ ಆಚೆ ಹಾಕಿಲ್ಲ ಯಾರು. ಈ ನಾಯಿ ಓಡಿಸ್ರಿ. 3 ನಿಮಿಷಗಳು ಮಾತ್ರ. 29-15. ನೋಡ್ರಿ ಸೂಪರ್ ಸೂಪರ್. ತು ಬೇಗ ಬಾ, ಕಡೆಗೆ ಹೊರಗೆ ಬಾ. ಅಣ್ಣ ಕಣೋ ಇವನು, ಅಣ್ಣ ಕಣೋ ನಮ್ಮ ಅಣ್ಣ ರೈಡರ್ ಬಂದ ಕಣೋ. ಅಲ್ಲಣ್ಣ ಬಾ ಕಟ್ಟಿದ್ದಾರೆ. 29-15 ಹೇಳ್ತಾ ಇದೀನಿ ಕಣ. ಹೇಳ್ತಾ ಇದೀವಪ್ಪ. 29-15 ಮೈಸೂರು ಪರವಾಗಿದೆ. ನೋಡ್ರಿ ಎಂತ ಒಲಿಂಪಿಕ್ಸ್ ಅಲ್ಲೂ ಇಂಥ ಸ್ಕೋರ್ ಮಾಡಲ್ಲ ಕಣ್ರಿ. ಏನಂತೀರಾ ನಮ್ಮ ಇಲಾಖೆಯವರೆಲ್ಲರೂ? ನೀವೆಲ್ಲರೂ ಈ ಸಿನ್ಸಿಯರ್ ಆಗಿ ನೋಡ್ತಾ ಇದ್ರೆ ಚಪ್ಪಾಳೆ ಮಾತಾಡ್ತಾ ಇಲ್ಲ ಯಾಕೆ ಅಣ್ಣ? ಎಲ್ಲರೂ ಚಪ್ಪಾಳೆ ತಟ್ಟಣ, ಅವ್ರಿಗೂ ಉತ್ಸಾಹ ಬರುತ್ತೆ. ನೀವೆಲ್ಲರೂ ಸುಮ್ಮನೆ ಸೀರಿಯಸ್ ನೋಡ್ತಾ ಇದ್ರೆ ಜಗಳ ಕೊನೆ 2 ನಿಮಿಷಗಳು ಮಾತ್ರ. 30-15 ಮೈಸೂರು ಪರವಾಗಿದೆ. ಸೂಪರ್. ಕೊನೆ 2 ನಿಮಿಷಗಳು ಮಾತ್ರ.
ವಿನಯ್ ಅವರು ತುಂಬ ಅರ್ಜೆಂಟ್ ಮಾಡ್ಕೊಂಬಿಟ್ರು. ಉಲ್ಲಾಸ್ ಉಲ್ಲಾಸ್ ನಾನು ಹೇಳ್ದೆ ಕಣ್ರಿ, ಅವ್ನು ಜಾರ್ತಂಗ್ ಕಣ್ರಿ, ಪಾಚಿ ಕಣ್ರಿ, ಅವನು ಪಾಚಿ ಕಣ್ರಿ, ಸಿಗಲ್ಲ ಕಣ್ರಿ ಅವನು. 31-16. ಇವ್ರ ಕೈಲಿರೋ ಮ್ಯಾಚ್ ಹಾಳು ಮಾಡ್ಕೊಂಡ್ರಿ. ಅಣ್ಣ ನೀ ಸ್ವಂತ ಅಣ್ಣ ಹೊರಗಿದ್ದಾನೆ, ಕರ್ಕೊಂಬರೋ ಜವಾಬ್ದಾರಿ ನಿಂದು. ಕೊನೆ ನಿಮಿಷ 16-31. ರಂಗಣ್ಣ 16-31 ಕೊನೆ ನಿಮಿಷ ಆಟ ಉಳಿದಿದೆ. 32-16. ಬಾರಂಗಣ ಏನಾಗಲ್ಲ, ಬಾರಂಗಣ ರಂಗಣ್ಣ ಬಾ, ನೀನು ಟ್ರೈ ಮಾಡಿದೆ, ಬಾರಂಗಣ ನೀನು ತಗೊಂಬರಕ್ ನೋಡಿದೆ, ಆಗ್ಲಿಲ್ಲ ರಂಗಣ್ಣ ಬಾ. ನೋಡ್ರಿ ಮತ್ತೆ ಬಂದ ಕಣ್ರಿ ಪಾಚಿ, ನೋಡ್ರಿ ಹೆಂಗೆ ಕೈ ತುಂಬ ಜಾರ್ತಾನ ನೋಡ್ರಿ, ಕೈಗೆ ಸಿಗಲ್ಲ ಕಣ್ರಿ. ಬೆಣ್ಣೆ ಮಾತ್ರ ಜಾರತ್ತೆ ಅನ್ಕೊಂಡಿದ್ದೆ, ಪಾಚಿನೂ ಜಾರ್ತದ ಕಣ್ರಿ. ಈಗ ನೋಡ್ರಿ, ಈಗ ರೈಡರ್ ಔಟ್. 30 ಸೆಕೆಂಡ್ಗಳಿಗಿನ ಹೆಚ್ಚಿನ ಅವಧಿಯ ಆಟ ಆಡಿದ್ದರಿಂದ ರೈಡರ್ ಔಟ್. ಪಾಚಿ ಅವರಾಗೆ ಔಟ್ ಆಗಿ ಹೋದ್ರು ಹೊರಗೆ. ಹೋಗಿ ನೀವು ಔಟ್ ಆದ್ರ ರೇ ನೀವೆಲ್ಲ ಹೋಗ್ರಿ, ಈ ಕಡೆ ಯಾಕೆ ಅಣ್ಣ. ಅಲ್ಲಿ ನಿಂತು ಅಣ್ಣ, ಇನ್ನು ಮ್ಯಾಚ್ ಮಾಡ್ತೀರಾ? ಮುಗಿಲ್ಲ, ಬರ್ರಣ ಈ ಕಡೆಗೆ. ಈಗ ಒಳಗೆ ಆಡ್ಸಿದ್ರಿ ಏನು ಬರಲ್ಲ ಬಿಡು. ಇಷ್ಟೊತ್ತು ಸ್ವಂತ ಅಣ್ಣನ ಥರ ನೋಡ್ಕೊಂಡ್ರಿ ನನ್ನನ್ನ, ಮನೆಯಿಂದ ಆಚೆ ಹಾಕಿದ್ರ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ ನೀವು. ಹೊರಗೆ ಬರೋಣ ಎಲ್ಲರೂ. ನನಗೆ ಕಾಣ್ತಾ ಇಲ್ಲ ಅಪ್ಪ ಇಲ್ಲಿ, ನಾನೇ ಎಲ್ಲರಿಗೂ ಸೈಡ್ ಸರ್ಸಿದ್ರೆ ನನಗೆ ಕಾಣ್ತಾ ಇಲ್ಲ ಇಲ್ಲಿ. ನಗು ಮುಖದ ಸರ್ದಾರ ನೋಡ್ರಿ, ಮಕ್ಕದಲ್ಲಿ ಹೆಂಗಿದೆ ಪುನೀತ್ ರಾಜ್ಕುಮಾರ್ ಕಡೆ ನೋಡ್ರಿ, ನೋಡ್ರಿ ನೋಡ್ರಿ, ಮುಡ್ದಾಕಂಡ್ರಿ. ಪಂದ್ಯ ಮುಕ್ತಾಯವಾಗಿದ್ದು ನೋಡ್ದಾ ಈ ಒಂದು ಪಂದ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಮೈಸೂರು ವಿನಯ್ ಗೌಡರಿಗೆ ಜಯಶಾಲಿಯಾಗಿದೆ. ನೋಡ್ರಿ ಹೆಂಗೆ ನಗು ಮುಖದ ಸರ್ದಾರ ವಿನಯ್ ಅವರು. 20-32 12 ಅಂಕಗಳಿಂದ ಮೈಸೂರು ತಂಡ ಜಯಗಳಿಸಿದೆ. ನಿಧಾನಕ್ಕೆ ಹೋಗಿ ಎಲ್ಲರೂ. ಅಲ್ಲ ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಕೂರಕ್ಕು ಕಳ್ಳಿಕೆರೆ ರಂಜಿಕೆರೆ ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಇದೆ. ಹಲೋ 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 ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಬಲ್ಮುರಿಲಿ ಪೂಜೆ ನೆಪ. ದಯವಿಟ್ಟು ಪ್ರೇಕ್ಷಕರು ಕಬಡ್ಡಿ ಅಂಕಣವನ್ನು ಬಿಟ್ಟು ಹೊರಗಡೆ ಹೋಗಬೇಕು. ನಾವಿಲ್ಲಿ ಸಾಂಗ್ ಹಾಕರಲ್ಲ ಸಮಯ, ನಾವಿಲ್ಲಿ ತೀರ್ಪುದಾರರಷ್ಟೇ. ಹಲೋ ಹಲೋ ಅವಕಾಶ ನೀಡಿದೆ.
ಹಲೋ, ಇದೀಗ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ದಯಮಾಡಿ ಎಲ್ಲ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ವಿನಂತಿ. ಕಬಡ್ಡಿ ಕ್ರೀಡಾಂಗಣದಲ್ಲಿ ಚೇರ್ ಇದ್ದಾವೆ, ದಯಮಾಡಿ ಆ ಚೇರನ್ನು ತೆಗೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಈಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿದೆ. ಸಹಕರಿಸಬೇಕು. ಮೈಸೂರು ಮಹಾನಗರ ಪಾಲಿಕೆ ನೌಕರು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಈಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.
ಭಾಗದಲ್ಲಿ ಖಾಲಿ ಚೇರುಗಳಿದ್ದಾವೆ, ವೇದಿಕೆ ಮುಂಭಾಗದಲ್ಲಿ ಹಾಕಲು ವಿನಂತಿ. ಹಾಗೆ ಮೈಸೂರು ಮಹಾನಗರ ಪಾಲಿಕೆ ನೌಕರರು ಕಬಡ್ಡಿಯಲ್ಲಿ ವಿಜೇತರಾಗಿರೋ ಅಭಿನಂದನೆಗಳು. ಸಂಭ್ರಮಾಚರಣೆ ಸಾಕು. ಈಗ ಬೀಳ್ಕೊಡುಗೆ ಸಮಾರಂಭ, ಬೇರೆ ಬೇರೆ ಊರಿಗೆ ಹೋಗರಿದ್ದಾರೆ, ದೂರದ ಊರಿಗೆ ಹೋಗರಿದ್ದಾರೆ. ಹಾಗಾಗಿ ದಯಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ. ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ವಿನಂತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆ ಕೂಡಲೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ನಮ್ಮ ದಪ್ಪೆದಾರ್ ಶಿವರಾಜ್ ಅವರು, ಶಿವರಾಜ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ನಮ್ಮ ಆರೋಗ್ಯ ಶಾಖೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಪ್ರಕಾಶ್ ನಮ್ಮ ಸಿಬ್ಬಂದಿ ಕರ್ಕೊಂಡು ಸ್ವಲ್ಪ ಚೇರ್ ಹಾಕ್ಸ್ರಿ, ಹಿಂದ್ಗಡೆ ಚೇರ್ ಹಾಕ್ಸ್ರಿ, ಅಲ್ಲಿ ಕುಂದು ನಿಂತ್ಕಡೆ ಜನ. ನಮ್ಮ ಆರೋಗ್ಯ ಶಾಖೆ ಸಿಬ್ಬಂದಿಗಳು, ಶಿವರಾಜ್ ನೀವು ಸ್ಟಾಫ್ ಕರ್ಕೊಂಬರ್ರಿ ಸ್ವಲ್ಪ. ಎಲ್ಲ ನಮ್ಮ ಪಾಲಿಕೆಯ ಡಿ ಗ್ರೂಪ್ ನೌಕರರು ದಯಮಾಡಿ ಎಲ್ಲ ಇಲ್ಲಿ ಖಾಲಿ ಚೇರ್ಗಳು ಅದಾವೆ, ಈ ಸ್ಟೇಜ್ ಮುಂಭಾಗಕ್ಕೆ ಹಾಕ್ಬೇಕಾಗಿ ಕೇಳ್ತಿದ್ದೇನೆ. ದಯಮಾಡಿ ಈ 2 ದಿನಗಳ ಕಾಲ ತಾವೆಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ. ಈ ಕೊನೆಯ ಘಟ್ಟ ಸಮಾರೋಪ ಸಮಾರಂಭ, ಅದನ್ನು ತಾವು ಶಾಂತ ರೀತಿಯಿಂದ ಕೂತ್ಕೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಅಲ್ಲಲ್ಲೇ ಆಟದ ಮೈದಾನದಲ್ಲಿ ನಿಂತಿದ್ದೀರಿ, ಅಲ್ಲಿ ಖಾಲಿ ಚೇರ್ಗಳಿದ್ದಾವೆ, ವೇದಿಕೆ ಎಡಭಾಗದಲ್ಲಿ ಖಾಲಿ ಚೇರ್ಗಳಿದ್ದಾವೆ. ದಯಮಾಡಿ ಬಂದು ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಎಡ್ಮುರಿಲಿ ಜಪ ತಪ ಬಲ್ಮುರಿಲಿ ಪೂಜೆ ನೆಪ. ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ.